ಬಿಡಬ್ಲ್ಯೂಎಸ್ಎಸ್ಬಿ ಎಂತ ನಿರ್ಲಕ್ಷ್ಯವನ್ನ ಅನೇಕ ಬಾರಿ ಮಾಡುತ್ತೆ ಅಂತ ನೋಡೋದಾದ್ರೆ ಅನೇಕ ಬಾರಿ ಅನ್ಸುತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಇದೆಯಾ ಇಲ್ವಾ, ಕಾಮಗಾರಿಗಳನ್ನ ನಡೆಸ್ತಾ ಇದೆಯಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಕಾಡುತ್ತೆ. ಇಲ್ಲೂ ಕೂಡ ಅಂತದ್ದೇ ಒಂದು ಘಟನೆ ನಡೆದಿರೋದು. ನಿರ್ಲಕ್ಷ್ಯಕ್ಕೆ ಇಡೀ ಏರಿಯಾ ದುರ್ನಾತ ಬರ್ತಾ ಇದೆ. ಕ್ಲೀನಿಂಗ್ ಮಾಡಿಲ್ಲ. ಆ ಒಳಚರಂಡಿಯ ನೀರು ಎಲ್ಲಾ ಕಡೆಗಳಲ್ಲೂ ಕೂಡ ಹರಿತಾ ಇದೆ. ರಸ್ತೆ ಮೇಲೆ ಒಳಚರಂಡಿಯ ನೀರು ಹರಿತಾ ಇದೆ. ತ್ಯಾಜ್ಯ ನೀರಿನಿಂದಾಗಿ ನಿವಾಸಿಗಳು ಕೂಡ ಓಡಾಡೋದಕ್ಕೆ ಒದ್ದಾಡ್ತಿದ್ದಾರೆ. ಬೆಂಗಳೂರಿನ ಸಿದ್ಧಾರ್ಥ ನಗರದಲ್ಲಿ ಇಂಥದ್ದೊಂದು ಅವ್ಯವಸ್ಥೆ. ಈಗ ದೂರು ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು, ನಿವಾಸಿಗಳು. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಡೋಂಟ್ ಕೇರ್ ಅಂತಿದ್ದಾರೆ. ಗಬ್ಬೆದ್ದು ನಾರ್ತಾ ಇದೆ ಛಲವಾದಿ ಪಾಳ್ಯದ ಸಿದ್ಧಾರ್ಥ ನಗರ. ಮನೆಯಿಂದ ಹೊರಗೆ ಬರೋದಕ್ಕಾಗಲ್ಲ ಅಂತ ಪರಿಸ್ಥಿತಿ ಅವ್ರಿಗೆ. ಗಬ್ಬು ವಾಸನೆಗೆ ಬೇಸತ್ತು ಕೆಲವೊಬ್ರು ಮನೆಯೇ ಖಾಲಿ ಮಾಡಿಬಿಟ್ಟಿದಾರಂತೆ. ಆದ್ರೆ ಸ್ವಂತ ಮನೆ ಇರೋರು ಎಲ್ಲಿ ಹೋಗೋದು? ಇಂಥದ್ದೊಂದು ಪ್ರಶ್ನೆ. ಇಡೀ ಏರಿಯಾ ದುರ್ನಾತ ಬರ್ತಾ ಇದೆ. ಬರೀ ಒಂದೆರಡು ಮನೆಗಲ್ಲ ಈ ತೊಂದರೆ ಆಗ್ತಾ ಇರೋದು. ಇಡೀ ಏರಿಯಾ ದುರ್ನಾತ ಬರ್ತಾ ಇದೆ. ರಸ್ತೆ ಮೇಲೇನೆ ಈ ಒಳಚರಂಡಿಯ ನೀರು ಹರಿತಾ ಇದೆ. ಅಲ್ಲಿ ಬದುಕೋದು ಹೇಗೆ, ಉಸಿರಾಡೋದು ಹೇಗೆ? ಮಕ್ಕಳು ಅಥವಾ ಹಿರಿಯರಿದ್ದಂತಹ ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆ ಏನಾದ್ರೂ ಆದ್ರೆ ಅದಕ್ಕೆ ಯಾರು ಹೊಣೆ? ಇಂಥ ಒಂದಷ್ಟು ಪ್ರಶ್ನೆಗಳನ್ನ ಅಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟರು ಅವರು. ಆದಷ್ಟು ಬೇಗ ಇದನ್ನ ಸರಿಪಡಿಸಿ ಅನ್ನುವಂತ ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಹೇಳಿ? ಅವರು ಅಲ್ಲಿ ಬದುಕ್ತಾ ಇಲ್ಲ. ಅಲ್ಲಿ ಯಾರು ಬಂದು ಗಮನ ಹರಿಸೂ ಇಲ್ಲ, ನೋಡೂ ಇಲ್ಲ, ಏನೂ ಮಾಡಿಲ್ಲ ಅಂತ ಸ್ಥಳೀಯರು ಪಾಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ರಸ್ತೆ ಇಲ್ಲ, ಮತ್ತೊಂದು ಕಡೆಯಲ್ಲಿ ಒಳಚರಂಡಿ ಕಾಮಗಾರಿಯನ್ನ ಅರ್ಧಂಬರ್ಧವಾಗಿ ನಡೆಸ್ತಾ ಇದ್ದಾರೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ಬಿಡಬ್ಲ್ಯೂಎಸ್ಎಸ್ಪಿಯ ನಿರ್ಲಕ್ಷ್ಯಕ್ಕೆ ಈ ಒಂದು ಏರಿಯಾದ ಜನ ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಚಾಮರಾಜಪೇಟೆಯ ಛಲವಾದಿ ಪಾಳ್ಯದ ವಾರ್ಡ್ ನಂಬರ್ 138ರ ಸಿದ್ಧಾರ್ಥ ನಗರದಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿಯ ಎಡವಟ್ಟಿಗೆ ಇಲ್ಲಿನ ನಿವಾಸಿಗಳು ದಿನನಿತ್ಯ ನರಕವನ್ನ ಅನುಭವಿಸುತ್ತಿದ್ರು. ಪ್ರಮುಖವಾಗಿ ಒಳಚರಂಡಿ ನೀರೇನಿತ್ತು, ಈ ಒಂದು ಒಳಚರಂಡಿ ನೀರು ಮನೆ ಒಳಗೆ ನುಗ್ಗೋದಾಗಿರ್ಬೋದು ಅಥವಾ ಬ್ಲಾಕ್ ಆಗೋದಾಗಿರ್ಬೋದು. ಇದರಿಂದಾಗಿ ಓಡಾಡ್ಲಿಕ್ಕೆ ಕೂಡ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ಈ ಒಂದು ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಇದೀಗ ಆ ಒಂದು ಕಾಮಗಾರಿಯನ್ನ ಕೂಡ ಶುರು ಮಾಡಿರುವಂತದ್ದು. ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕೂಡ ಬಿಡಬ್ಲ್ಯೂಎಸ್ಎಸ್ಪಿ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಈಗಾಗಲೇ ಬಿಡಬ್ಲ್ಯೂಎಸ್ಎಸ್ಪಿ ಮಾಡ್ಕೊಳ್ತಾ ಇದೆ. ಕಳೆದ ಒಂದೂವರೆ ತಿಂಗಳಿಂದ ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇದ್ರು. ಓಡಾಡ್ಲಿಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನು ಒಳಚರಂಡಿಯ ತ್ಯಾಜ್ಯ ನೀರು ಮನೆ ಒಳಗೆ ಬರೋದಾಗಿರ್ಬೋದು ಅಥವಾ ಓಡಾಡುವಂತಹ ರಸ್ತೆಯಲ್ಲೇ ತುಂಬಿಕೊಂಡಿರೋದ್ರಿಂದಾಗಿ ಆ ಒಂದು ರಸ್ತೆಗೆ ಕಲ್ಲುಗಳನ್ನ ಹಾಕಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದಾಗಿ ಒಂದಿಷ್ಟು ದೂರುಗಳನ್ನ ಕೂಡ ಬಿಡಬ್ಲ್ಯೂಎಸ್ಎಸ್ಪಿಗೆ ನೀಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುವಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಮುಂದಾಗಿರಲಿಲ್ಲ. ಮತ್ತೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಒಂದಿಷ್ಟು ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಖಾಸಗಿ ವ್ಯಕ್ತಿಗಳಿಗೆ ಹಣವನ್ನ ನೀಡಿ ಚೇಂಬರ್ ಗಳನ್ನ ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ಕೂಡ ಇಲ್ಲಿನ ನಿವಾಸಿಗಳು ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರದ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸುತ್ತೆ. ಸುದ್ದಿ ಬಿತ್ತರಿಸಿದ ತಕ್ಷಣವೇ ಇದೀಗ ಒಳಚರಂಡಿಯನ್ನ ಕ್ಲೀನ್ ಮಾಡುವಂತದ್ದು ಮತ್ತೆ ಕಾಮಗಾರಿಯನ್ನು ನಡೆಸುವ ಕೆಲಸಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ಏನು ಬಿಡಬ್ಲ್ಯೂಎಸ್ಎಸ್ಪಿಯ ಈ ಒಂದು ಚೇಂಬರ್ ಗಳ ನಿರ್ವಹಣೆ ಏನಿದೆ, ಈ ಒಂದು ಕಾಮಗಾರಿ ಏನಿದೆ, ಈ ಒಂದು ಕಾಮಗಾರಿಗಳ ವಿಳಂಬ ಮತ್ತೆ ನಿರ್ವಹಣೆ ವೈಫಲ್ಯದಿಂದಾಗಿ ಜನ ಒಂದು ಕಡೆಯಲ್ಲಿ ಪರದಾಡ್ತಾ ಇದ್ರೆ ಈ ಅನೇಕ ವಿಚಾರಗಳು ಅನೇಕ ದೂರುಗಳು ಬಂದರೂ ಕೂಡ ಸುಮ್ಮನೆ ಇರೋದಲ್ಲದೆ ಯಾವುದೇ ರೀತಿಗಳನ್ನ ಕ್ರಮಗಳನ್ನ ಕೈಗೊಳ್ಳದೆ ಇರೋದು ಒಂದು ಕಡೆಯಲ್ಲಿ ಜನರಿಗೆ ನರಕವನ್ನ ಸೃಷ್ಟಿ ಮಾಡ್ತಾ ಇದೆ. ಇದೀಗ ಇಲ್ಲಿನ ನಿವಾಸಿಗಳು ಕೂಡ ಒಂದಿಷ್ಟು ನಿರಾಳತೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಕಾಮಗಾರಿ ಆರಂಭ ಆಗಿದೆ. ಇನ್ನೇನು ಸ್ವಲ್ಪ ದಿವಸಗಳಲ್ಲೇ ಸಂಪೂರ್ಣವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಒಂದು ಏರಿಯಾದಲ್ಲಿ ಇರಬಹುದು ಅಂತ ಹೇಳಿ ಸ್ವಲ್ಪ ನಿರಾಳವಾಗಿ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬಿಡಬ್ಲ್ಯೂಎಸ್ಎಸ್ಬಿ ಎಂತ ನಿರ್ಲಕ್ಷ್ಯವನ್ನ ಅನೇಕ ಬಾರಿ ಮಾಡುತ್ತೆ ಅಂತ ನೋಡೋದಾದ್ರೆ ಅನೇಕ ಬಾರಿ ಅನ್ಸುತ್ತೆ ಬಿಡಬ್ಲ್ಯೂಎಸ್ಎಸ್ಬಿ ಇದೆಯಾ ಇಲ್ವಾ, ಕಾಮಗಾರಿಗಳನ್ನ ನಡೆಸ್ತಾ ಇದೆಯಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಕಾಡುತ್ತೆ. ಇಲ್ಲೂ ಕೂಡ ಅಂತದ್ದೇ ಒಂದು ಘಟನೆ ನಡೆದಿರೋದು. ನಿರ್ಲಕ್ಷ್ಯಕ್ಕೆ ಇಡೀ ಏರಿಯಾ ದುರ್ನಾತ ಬರ್ತಾ ಇದೆ. ಕ್ಲೀನಿಂಗ್ ಮಾಡಿಲ್ಲ. ಆ ಒಳಚರಂಡಿಯ ನೀರು ಎಲ್ಲಾ ಕಡೆಗಳಲ್ಲೂ ಕೂಡ ಹರಿತಾ ಇದೆ. ರಸ್ತೆ ಮೇಲೆ ಒಳಚರಂಡಿಯ ನೀರು ಹರಿತಾ ಇದೆ. ತ್ಯಾಜ್ಯ ನೀರಿನಿಂದಾಗಿ ನಿವಾಸಿಗಳು ಕೂಡ ಓಡಾಡೋದಕ್ಕೆ ಒದ್ದಾಡ್ತಿದ್ದಾರೆ. ಬೆಂಗಳೂರಿನ ಸಿದ್ಧಾರ್ಥ ನಗರದಲ್ಲಿ ಇಂಥದ್ದೊಂದು ಅವ್ಯವಸ್ಥೆ. ಈಗ ದೂರು ಕೊಟ್ಟಿದ್ದಾರೆ ಅಲ್ಲಿನ ಸ್ಥಳೀಯರು, ನಿವಾಸಿಗಳು. ಆದ್ರೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ. ಡೋಂಟ್ ಕೇರ್ ಅಂತಿದ್ದಾರೆ. ಗಬ್ಬೆದ್ದು ನಾರ್ತಾ ಇದೆ ಛಲವಾದಿ ಪಾಳ್ಯದ ಸಿದ್ಧಾರ್ಥ ನಗರ. ಮನೆಯಿಂದ ಹೊರಗೆ ಬರೋದಕ್ಕಾಗಲ್ಲ ಅಂತ ಪರಿಸ್ಥಿತಿ ಅವ್ರಿಗೆ. ಗಬ್ಬು ವಾಸನೆಗೆ ಬೇಸತ್ತು ಕೆಲವೊಬ್ರು ಮನೆಯೇ ಖಾಲಿ ಮಾಡಿಬಿಟ್ಟಿದಾರಂತೆ.
ಆದ್ರೆ ಸ್ವಂತ ಮನೆ ಇರೋರು ಎಲ್ಲಿ ಹೋಗೋದು? ಇಂಥದ್ದೊಂದು ಪ್ರಶ್ನೆ. ಇಡೀ ಏರಿಯಾ ದುರ್ನಾತ ಬರ್ತಾ ಇದೆ. ಬರೀ ಒಂದೆರಡು ಮನೆಗಲ್ಲ ಈ ತೊಂದರೆ ಆಗ್ತಾ ಇರೋದು, ಇಡೀ ಏರಿಯಾ ದುರ್ನಾತ ಬರ್ತಾ ಇದೆ. ರಸ್ತೆ ಮೇಲೇನೆ ಈ ಒಳಚರಂಡಿಯ ನೀರ್ ಹರಿತಾ ಇದೆ. ಅಲ್ಲಿ ಬದುಕೋದು ಹೇಗೆ, ಉಸಿರಾಡೋದು ಹೇಗೆ? ಮಕ್ಕಳು ಅಥವಾ ಹಿರಿಯರಿದ್ದಂತಹ ಸಂದರ್ಭದಲ್ಲಿ ಉಸಿರಾಟದ ಸಮಸ್ಯೆ ಏನಾದ್ರೂ ಆದ್ರೆ ಅದಕ್ಕೆ ಯಾರು ಹೊಣೆ? ಇಂಥ ಒಂದಷ್ಟು ಪ್ರಶ್ನೆಗಳನ್ನ ಅಲ್ಲಿನ ನಿವಾಸಿಗಳು ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೊಟ್ಟರು ಅವರು. ಆದಷ್ಟು ಬೇಗ ಇದನ್ನ ಸರಿಪಡಿಸಿ ಅನ್ನುವಂತ ದೂರು ಕೊಟ್ಟರು ಕೂಡ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಕೆ ಹೇಳಿ? ಅವರು ಅಲ್ಲಿ ಬದುಕ್ತಾ ಇಲ್ಲ, ಅಲ್ಲಿ ಯಾರು ಬಂದು ಗಮನ ಹರಿಸೂ ಇಲ್ಲ, ನೋಡೂ ಇಲ್ಲ, ಏನೂ ಮಾಡಿಲ್ಲ ಅಂತ ಸ್ಥಳೀಯರು ಪಾಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಒಂದು ರಸ್ತೆ ಇಲ್ಲ, ಮತ್ತೊಂದು ಕಡೆಯಲ್ಲಿ ಒಳಚರಂಡಿ ಕಾಮಗಾರಿಯನ್ನ ಅರ್ಧಂಬರ್ಧವಾಗಿ ನಡೆಸ್ತಾ ಇದ್ದಾರೆ. ರಸ್ತೆ ಮೇಲೆಲ್ಲ ಚರಂಡಿ ನೀರು. ಬಿಡಬ್ಲ್ಯೂಎಸ್ಎಸ್ಪಿಯ ನಿರ್ಲಕ್ಷ್ಯಕ್ಕೆ ಈ ಒಂದು ಏರಿಯಾದ ಜನ ದಿನನಿತ್ಯ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಚಾಮರಾಜಪೇಟೆಯ ಛಲವಾದಿಪಾಳ್ಯದ ವಾರ್ಡ್ ನಂಬರ್ 138ರ ಸಿದ್ಧಾರ್ಥ ನಗರದಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿಯ ಎಡವಟ್ಟಿಗೆ ಇಲ್ಲಿನ ನಿವಾಸಿಗಳು ದಿನನಿತ್ಯ ನರಕವನ್ನ ಅನುಭವಿಸುತ್ತಿದ್ರು. ಪ್ರಮುಖವಾಗಿ ಒಳಚರಂಡಿ ನೀರೇನಿತ್ತು, ಈ ಒಂದು ಒಳಚರಂಡಿ ನೀರು ಮನೆ ಒಳಗೆ ನುಗ್ಗೋದಾಗಿರ್ಬೋದು ಅಥವಾ ಬ್ಲಾಕ್ ಆಗೋದಾಗಿರ್ಬೋದು. ಇದರಿಂದಾಗಿ ಓಡಾಡ್ಲಿಕ್ಕೆ ಕೂಡ ಇಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸದ್ಯ ಈ ಒಂದು ವಿಚಾರ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಂತೆ ಇದೀಗ ಆ ಒಂದು ಕಾಮಗಾರಿಯನ್ನ ಕೂಡ ಶುರು ಮಾಡಿರುವಂತದ್ದು. ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಕೂಡ ಬಿಡಬ್ಲ್ಯೂಎಸ್ಎಸ್ಪಿ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಚರಂಡಿ ನೀರು ಸರಾಗವಾಗಿ ಹರಿದು ಹೋಗ್ಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನ ಈಗಾಗಲೇ ಬಿಡಬ್ಲ್ಯೂಎಸ್ಎಸ್ಪಿ ಮಾಡ್ಕೊಳ್ತಾ ಇದೆ. ಕಳೆದ ಒಂದೂವರೆ ತಿಂಗಳಿಂದ ಇಲ್ಲಿನ ನಿವಾಸಿಗಳು ಪರದಾಡ್ತಾ ಇದ್ರು. ಓಡಾಡ್ಲಿಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಏನು ಒಳಚರಂಡಿಯ ತ್ಯಾಜ್ಯ ನೀರು ಮನೆಯೊಳಗೆ ಬರೋದಾಗಿರ್ಬೋದು ಅಥವಾ ಓಡಾಡುವಂತಹ ರಸ್ತೆಯಲ್ಲೇ ತುಂಬಿಕೊಂಡಿರೋದ್ರಿಂದಾಗಿ ಆ ಒಂದು ರಸ್ತೆಗೆ ಕಲ್ಲುಗಳನ್ನ ಹಾಕಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದರಿಂದಾಗಿ ಒಂದಿಷ್ಟು ದೂರುಗಳನ್ನ ಕೂಡ ಬಿಡಬ್ಲ್ಯೂಎಸ್ಎಸ್ಪಿಗೆ ನೀಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಕ್ರಮವನ್ನ ತೆಗೆದುಕೊಳ್ಳುವಲ್ಲಿ ಬಿಡಬ್ಲ್ಯೂಎಸ್ಎಸ್ಪಿ ಮುಂದಾಗಿರಲಿಲ್ಲ. ಮತ್ತೆ ಇಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಒಂದಿಷ್ಟು ಕಷ್ಟದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಹೀಗಾಗಿ ಖಾಸಗಿ ವ್ಯಕ್ತಿಗಳಿಗೆ ಹಣವನ್ನ ನೀಡಿ ಚೇಂಬರ್ ಗಳನ್ನ ಕ್ಲೀನ್ ಮಾಡುವಂತಹ ಕೆಲಸಕ್ಕೆ ಕೂಡ ಇಲ್ಲಿನ ನಿವಾಸಿಗಳು ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ಈ ಒಂದು ವಿಚಾರದ ಕುರಿತಾಗಿ ಸುದ್ದಿಯನ್ನ ಬಿತ್ತರಿಸುತ್ತೆ. ಸುದ್ದಿ ಬಿತ್ತರಿಸಿದ ತಕ್ಷಣವೇ ಇದೀಗ ಒಳಚರಂಡಿಯನ್ನ ಕ್ಲೀನ್ ಮಾಡುವಂತದ್ದು ಮತ್ತೆ ಕಾಮಗಾರಿಯನ್ನ ನಡೆಸುವ ಕೆಲಸಕ್ಕೆ ಬಿಡಬ್ಲ್ಯೂಎಸ್ಎಸ್ಪಿ ಮುಂದಾಗಿರುವಂತದ್ದು. ಒಟ್ಟಿನಲ್ಲಿ ಏನು ಬಿಡಬ್ಲ್ಯೂಎಸ್ಎಸ್ಪಿಯ ಈ ಒಂದು ಚೇಂಬರ್ ಗಳ ನಿರ್ವಹಣೆ ಏನಿದೆ, ಈ ಒಂದು ಕಾಮಗಾರಿ ಏನಿದೆ, ಈ ಒಂದು ಕಾಮಗಾರಿಗಳ ವಿಳಂಬ ಮತ್ತೆ ನಿರ್ವಹಣೆ ವೈಫಲ್ಯದಿಂದಾಗಿ ಜನ ಒಂದು ಕಡೆಯಲ್ಲಿ ಪರದಾಡ್ತಾ ಇದ್ರೆ ಈ ಅನೇಕ ವಿಚಾರಗಳು ಅನೇಕ ದೂರುಗಳು ಬಂದರೂ ಕೂಡ ಸುಮ್ಮನೆ ಇರೋದಲ್ಲದೆ ಯಾವುದೇ ರೀತಿಗಳನ್ನ ಕ್ರಮಗಳನ್ನ ಕೈಗೊಳ್ಳದೆ ಇರೋದು ಒಂದು ಕಡೆಯಲ್ಲಿ ಜನರಿಗೆ ನರಕವನ್ನ ಸೃಷ್ಟಿ ಮಾಡ್ತಾ ಇದೆ. ಇದೀಗ ಇಲ್ಲಿನ ನಿವಾಸಿಗಳು ಕೂಡ ಒಂದಿಷ್ಟು ನಿರಾಳತೆಯನ್ನ ಪಡೆದುಕೊಳ್ತಾ ಇರುವಂತದ್ದು. ಕಾಮಗಾರಿ ಆರಂಭ ಆಗಿದೆ, ಇನ್ನೇನು ಸ್ವಲ್ಪ ದಿವಸಗಳಲ್ಲೇ ಸಂಪೂರ್ಣವಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೀಗಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಒಂದು ಏರಿಯಾದಲ್ಲಿ ಇರಬಹುದು ಅಂತ ಹೇಳಿ ಸ್ವಲ್ಪ ನಿರಾಳವಾಗಿ ಇರುವಂತದ್ದು. ಕ್ಯಾಮರಾ ಪರ್ಸನ್ ಶಿವ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.